ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಿಂಗ್ ಓಡ್ಬಿಡ್ತಿದ್ದೀರಾ? ಗಾಬರಿ ಆಗೋಂಥದ್ದು ಏನೂ ಇಲ್ಲ. ಅದಕ್ಕೆ ನಿಮ್ಗೊಂದು ಸರ್ಪ್ರೈಸ್ ಇದೆ, ಬೇಗ ಹೋಗೋಣ. ಸರ್ಪ್ರೈಸಾ? ನನಗ? ನಿಮ್ಮ ಅಣ್ಣ ಏನಾದ್ರು ನನಗೆ ತಂದಿದಾರಾ? ಅಯ್ಯೋ, ಎಲ್ಲ ಇಲ್ಲೇ ನಿಂತ್ಕೊಂಡು ಕೇಳ್ಬೇಕಪ್ಪ. ಅದಕ್ಕೆ ನೀನು ಅಲ್ಲ, ಅದಕ್ಕೆ ನೀನು ಇವತ್ತು ಜಗತ್ತಿನ 8ನೇ ಅದ್ಭುತ ನೋಡ್ತೀಯ ಗೊತ್ತಾ? ಎಲ್ಲಿಗೆ? ಭಾರತ್ಗೆ ಅಲ್ಲ, ಏನಂತನಾದ್ರೂ ಹೇಳ್ಬೋದಲ್ಲ. ಅವ ಏನ್ ಮಾಡ್ತಿದ್ಯಾ ನೀನು? ಇದು ನನ್ನ MBBS ಸರ್ಟಿಫಿಕೇಟ್ ಅಲ್ವಾ? ಅವ ಮಕ್ಕಳವ ಎಲ್ಲಾರನ್ನ ಕಾಪಾಡುತ್ತೆ, ಎಲ್ಲಾರ್ಗು ಒಳ್ಳೇದ್ ಮಾಡು. ಬಾರು, ಮೊದ್ಲು ಆರ್ತಿ ತಕ್ಕ ಹೇಳ್ತೀನಿ. ಈಗ ಹೇಳ್ತೀನಿ ಕೇಳು. ನೀನ್ ಹೇಳಿದ್ದು ದಿಟ್ವೆ, ಅದು ನೀನ್ ಡಾಕ್ಟರ್ ಓದಿರೋ ಸರ್ಟಿಫಿಕೇಟ್. ಆಯ್ತು, ಅದಕ್ಕೆ ಫ್ರೇಮ್ ಹಾಕ್ಸ್ ಪೂಜೆ ಯಾಕೆ ಮಾಡ್ತಿದ್ಯಾ? ಯಾಕೆ ಬರೋಂಗಂತೀಯ? ಯಾವ್ರಿಗೆ ಪೂಜೆ ಮಾಡೋದು ತೆಪ್ಪ? ಮಾವ, ಇಲ್ಲಿರೋದೆಲ್ಲ ದೇವ್ರೆ, ಸರ್ಟಿಫಿಕೇಟ್ ದೇವ್ರ ಹೆಂಗಾಗುತ್ತೆ? ಬಾರು, ತೆಪ್ಪು 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 ತೆಪ್ಪಾಯ್ತು ಅಂತ ಕೆಣ್ಣೆ ಕೊಡ್ಕೊ. ಹೊಡ್ಕ ಬಾರು ಕೆಣ್ಣೆಗೆ. ಹಂಗೆ ಈಗ ಹೇಳ್ತೀನಿ ಕೇಳು. ಹಿಂಗ್ ಓದ್ಬೇಕು ಅಂತ ಅದ್ ಏಟೊಂದ್ ಜನ ಆಸೆ ಪಟ್ಟಿರ್ತಾರೆ, ಎಲ್ರಿಗೂ ಆ ಭಾಗ್ಯ ಸಿಕ್ಕದ? ಆ ಲಕ್ಷಾಂತರ ಜನರಲ್ಲಿ ನಿನಗ ಆ ಭಾಗ್ಯ ಸಿಕ್ಕೈತೆ. ನೀನದನ್ನ ಬಳಸ್ಕೊಂಡು ಸಂದಾಕ್ ಓದಿ ಮುಂದೆ ಬಂದು ಚಿನ್ನದ ಪದಕ ತಕೊಂಡಿದ್ಯಾ. ನಮ್ಯಾಕೆ ಅದು ದ್ಯಾವ್ರಲ್ವಾ? ನೀನು ಸಿಟಿಲಿ ಓದಿರೋಳು, ನಿಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿಲ್ಲ. ನಾವು ಹಳ್ಳಿ ಜನ ಹಿಂಗೆ, ನಾವು ಕಷ್ಟಪಟ್ಟು ಏನೇನೆಲ್ಲ ಗಳಿಸ್ಕೊಂಡಿರ್ತೀವೋ ಎಲ್ಲಾದ್ರಾಗೂ ದ್ಯಾವ್ರನ್ನ ಕಾಣ್ತೀವಿ. ಈಗ ನೀನು ಆಟೊಂದು ವಿದ್ಯಾಭ್ಯಾಸ ಮಾಡಿದ್ಯಲ್ಲ, ಆ ವಿದ್ಯೆಗೆ ಆಧಾರ ಅಂತ ಏನಿರೋದು? ಈ ಸರ್ಟಿಫಿಕೇಟ್ ಅಲ್ವಾ? ಅಂದ್ಮ್ಯಾಕೆ ಅದ್ಯಾವ್ರೆ, ಅದಕ್ಕೆ ಪೂಜೆ ಮಾಡಬೇಕು. ಬೇರೆಯವ್ರ ಕಣ್ಣಿಗೆಲ್ಲ ಇದು ಬರೀ ಸರ್ಟಿಫಿಕೇಟೇ, ಆದ್ರೆ ನನ್ನ ಕಣ್ಣಿಗೆ ನನ್ನ ಹೆಂಡ್ರು ಕಷ್ಟಪಟ್ಟು ಸಿದ್ಧಿ ಮಾಡಿ ಪಡ್ಕೊಂಡಿರೋ ಸರಸ್ವತಿ ದೇವಿ ಅದು. ಅಷ್ಟೇ ಅಲ್ಲ, ಅದಕ್ಕೆ ಅಕ್ಕಪಕ್ಕದ ಮನೇಲಿ ಹೋಗಿ ನೋಡು, ಇಂಜಿನಿಯರಿಂಗ್ ಮಾಡಿದವರು, ಕೃಷಿಲ್ ಕೋರ್ಸ್ ಮಾಡಿದವರು, ಅಷ್ಟೇ ಯಾಕೆ ಟೇಲರಿಂಗ್ ಅಲ್ಲಿ ಕೋರ್ಸ್ ಮಾಡಿದವರು ಹಿಂಗೆ ಸರ್ಟಿಫಿಕೇಟ್ ಇಟ್ಟು ಪೂಜೆ ಮಾಡೋದು. ಅಯ್ಯೋ, ಅದಕ್ಕೆ ನಮ್ ಹಿಂದಿನ ಮನೆ ಮಂಗ್ಳಿ ಅವಳಲ್ಲ, ಅವಳ ಮಗ ಕಪ್ಪೆ ಜಿಗಿತ ಸ್ಪರ್ಧೆಲಿ ಲೋಟ ಗೆದ್ದವನೆ. ಆ ಪತ್ರಕ್ಕೆ ಪ್ರೇಮ್ ಹಾಕ್ಸಿ ದಿನಾ ಪೂಜೆ ಮಾಡ್ತಾಳೆ. ನಾವು ಹಂಗೆಯ ಇನ್ನೋಸೆಂಟ್ ಪೀಪಲ್ ಅದಕ್ಕೆ. ಆದ್ರೆ ನಾನು ಪ್ರತಿಭಾ ಕಾರಂಜಿಯಲ್ಲಿ ಗೆದ್ದು ಸರ್ಟಿಫಿಕೇಟ್ ತಂದಾಗ ಕನಿಷ್ಠ ಪಕ್ಷ ಒಂದು ಊದ್ಗಡ್ಡಿನೂ ಹಚ್ಚಿಲ್ಲ ಅದಕ್ಕೆ. ಖುಷಿ, ನೀನ್ ಪ್ರತಿಭಾ ಕಾರಂಜಿ ಸರ್ಟಿಫಿಕೇಟ್ ತಕಬ, ಅದನ್ನ ಕಟ್ಟಾಸ್ಕ ಬಂದು ಪೂಜೆ ಮಾಡ್ಬಿಡ್ತೀನಿ ನೋಡು. ಆದ್ರೆ ಇವಾಗ ರಾಣಿ ತಾವ ಹೊಸಿ ಮಾತಾಡ್ಬೇಕು. ಬಾವ ಭಾರವ ಹೇಳ್ತೀನಿ. ಏನಣ್ಣ ಅದಕ್ಕೆ ಇಬ್ರು ಏನೋ ಮಾತಾಡ್ಬೇಕು ಅಂತ ಕರೆದ್ರಿ, ಏನ್ ವಿಷಯ? ರಾಣಿ, ನಿನ್ ಫೋಟೋನು ಜಾತಕನು ಕೊಟ್ಟಾಗೈತೆ. ಆಮ್ಯಾಕ್ ನೀನು ಅಣ್ಣ ನಾನು ಏನು ಕೇಳ್ದೇನೆ ಎಲ್ಲ ಮಾಡ್ಬಿಟ್ನಲ್ಲ ಅಂತ ಅನ್ಕೋಬಾರ್ದಲ್ವಾ? ಅದಕ್ಕೆ ನೀನ್ ಕರೆದು ಕೂರ್ಸ್ಕೊಂಡು ಹೇಳಮ್ಮ ಅಂತ. ಈ ಜೀವ ಇರೋದೇ ನಿನ್ನಿಂದ ಅನ್ನಕ್ಕೆ ನನಗೆ ಯಾಕಣ್ಣ ಕೇಳ್ಬಿಟ್ಟು ಮಾಡ್ಬೇಕು? ನೀನ್ ಏನೇ ನಿರ್ಧಾರ ತಗೊಂಡ್ರು ನಂಗೆ ಒಪ್ಪಿಗೆ ಆಯ್ತು. ನೀನು ಅಂದ್ರೂ ಒಪ್ಪಿಗೆ, ಅಂದ್ರೂ ಒಪ್ಪಿಗೆ. ಅಣ್ಣ, ನೀನ್ ನನ್ನ ತಾಯಿ. ಅಮ್ಮ ಮಕ್ಳಿಗೆ ಮೋಸ ಮಾಡ್ತಾಳ? ಹಾಗಿದ್ರೆ ರಾಣಿ ಮೇಡಮ್ಗೆ ಈ ಮದ್ವೆ ಒಪ್ಕೆನಾ? ನಿಮ್ಗೆ ಒಪ್ಪಿಗೆ ಅಂದ್ರೆ ನಂಗೂ ಒಪ್ಪಿಗೆನೇ. ಅಕಸ್ಮಾತ್ ಒಪ್ಲಿಲ್ಲ ಅಂದ್ರೆ
ಬೇಡದೇ ಇರೋದು ನನಗೂ ಬೇಡ ಅಣ್ಣ. ಹಾಗಿದ್ರೆ ರಾಣಿಗೆ ಯಾವ ಆಸೆನೂ ಇಲ್ಲ ಮಾವ. ನಾವ್ ಸುಮ್ನೆ ರಾಣಿ ಇಷ್ಟಪಟ್ಟಿದ್ದಾಳೆ ಅಂತ ಮನೋರಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಆಮೇಲೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಬೇಡ ಬೇಡ. ಅಯ್ಯೋ ಅತ್ಗೆ ಹಂಗಲ್ಲ. ಮತ್ತಿನ ಹೆಂಗವ, ಇಷ್ಟ ಇದ್ರೆ ಇಷ್ಟ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಚೂರ್ ಇಷ್ಟ. ಚೂರೇ ಚೂರ್ ಇಷ್ಟ ಅಂತಿದ್ದಾಳಲ್ಲ ಮಾವ. ಹಾಗಾದ್ರೆ ಈ ಮದ್ವೆ ಬೇಡವೇ ಬೇಡ ಬಿಡು. ಅಯ್ಯೋ ಅತ್ಗೆ ನೀನು ಹಂಗೆ ಮಾತಾಡ್ತೀಯಲ್ಲ ಅತ್ಗೆ. ಅಯ್ಯೋ ರಾಣಿ, ತಮಾಸೆ ಮಾಡುದು ನಿಂಗೊಪ್ಗೆ ಅಲ್ವಾ? ಆಡ್ ಸಾಕವ ನಂಗೆ, ಆಡ್ ಸಾಕು. ರಶ್ಮಿ ಮದುವೆ ಆಗೋದ್ಲು. ಇವಾಗ ರಾಣಿನೂ ಹೋಯ್ತವಳೆ. ಮನೆಗೆ ಮುಖ್ಯವಾದ ಕಂಬ ಇವಳು. ಇವಳು ಹೋದ್ಮ್ಯಾಕೆ ಈ ಮನೆ ಹೆಂಗಿರ್ತದೋ ಏನೋ. ಅಷ್ಟರಲ್ಲಿ ನಿನ್ ತಾಯಿನ ನಾನು ಕರ್ಕೊಂಡು ಬಂದೇ ಬರ್ತೀನಿ ಮಾವ, ಯೋಚನೆ ಮಾಡಬೇಡ. ಸುಮ್ಕೆ ಕಣ್ಣೀರ್ ಹಾಕೊಂಡಿದ್ರೆ ಪ್ರಯೋಜನ ಆಗಕ್ಕಿಲ್ಲ. ಬಾರು, ನೋಡ್ತಾ ಇರು. ನಮ್ ರಾಣಿ ಇಷ್ಟಪಟ್ಟವಳೆ ಅಂದ್ಮ್ಯಾಕೆ ಅದು ಏಟೇ ಕಷ್ಟ ಆಗ್ಲಿ, ನಾನೀ ಮದುವೆನ ಮಾಡಿ ಮಾಡಿಸ್ತೀನಿ. ಶಿವು 4 ಜನ ತಿನ್ಗಿರ್ನ ಹೆಂಗ್ ಬೆಳೆಸ್ತಾನೋ, ಹೆಂಗ್ ಮದುವೆ ಮಾಡ್ಸಾನು ಅಂತೆಲ್ಲ ಹೇಳ್ದವ್ರ ಮುಂದೆ ತೊಡೆ ತಟ್ಟಿ ಮೀಸೆ ತಿರ್ತೀನಿ. ಮಾವ, ನೀನ್ ಏನ್ ಮಾಡ್ತೀಯೋ ಮಾಡು. ನಿನ್ ಜೊತೆ ನಾನು ಕೊನೆವರೆಗೂ ಇರ್ತೀನಿ. ಮೊದಲು ಅವ್ರ ಮನೆಯಿಂದ ಏನ್ ಹೇಳ್ತಾರೆ ಅಂತ ನೋಡುವ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ